ನಮಸ್ಕಾರ. ಒಂದು ದೊಡ್ಡ ಪ್ರಾಜೆಕ್ಟ್ ಮುಗಿದ ಮೇಲೆ ಅಬ್ಬಾ ಮುಗೀತು ಅನ್ನೋ ಒಂದು ಸಮಾಧಾನ ಆಗತ್ತೆ ಅಲ್ವಾ? ಆದ್ರೆ ಆ ಸಮಾಧಾನದ ಜೊತೆಗೆ ನಾವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಇವತ್ತಿನ ಈ ಚರ್ಚೆಯಲ್ಲಿ ನಾವು ಅದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ಹೌದು, ಪ್ರಾಜೆಕ್ಟ್ ಯಶಸ್ವಿ ಆಯ್ತಾ ಅಥವಾ ಫೇಲ್ ಆಯ್ತಾ ಅಂತ ಹೇಳೋದಕ್ಕಿಂತ ಈ ಪ್ರಶ್ನೆ ಕೇಳ್ಕೊಳ್ಳೋದು ತುಂಬಾನೇ ಮುಖ್ಯ. ಯಾಕಂದ್ರೆ ನಾವು ಹೂಡಿದ ಪ್ರತಿಯೊಂದು ಸಂಪನ್ಮೂಲಕ್ಕೂ ಒಂದು ಬೆಲೆ ಇದೆ. ನಮ್ಮ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದುವೇ ಇದು. ಸರಿ, ಹಾಗಾದ್ರೆ ನಮ್ಮ ಪ್ರಾಜೆಕ್ಟ್ನ ಒಂದು ರೀತಿ ಆಟೋಪ್ಸಿ ಶುರು ಮಾಡೋಣ. ಮೊದಲು ನಮಗೆ ಸುಲಭವಾಗಿ ಕಣ್ಣಿಗೆ ಕಾಣೋ ಮತ್ತು ಲೆಕ್ಕ ಹಾಕೋಕೆ ಸಾಧ್ಯವಿರೋ ಎರಡು ಮುಖ್ಯ ವಿಷಯಗಳ ಬಗ್ಗೆ ಮಾತಾಡೋಣ. ಒಂದು ಹಣ, ಇನ್ನೊಂದು ಜನರ ಶ್ರಮ. ನೋಡಿ, ಮೊದಲನೇ ಹಂತ ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್. ನಮ್ಮ ಕಾಲ್ಪನಿಕ ಹೊಸ ಆ್ಯಪ್ ಪ್ರಾಜೆಕ್ಟ್ ಅನ್ನೋ ಉದಾಹರಣೆ ತಗೊಳ್ಳೋಣ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರತಿಯೊಂದಕ್ಕೂ ನಾವು ಎಷ್ಟು ಬಜೆಟ್ ಅಂದುಕೊಂಡಿದ್ವಿ ಮತ್ತೆ ನಿಜವಾಗಿ ಎಷ್ಟು ಖರ್ಚಾಯಿತು ಇದನ್ನ ಹೋಲಿಕೆ ಮಾಡೋದೇ ನಮ್ಮ ಮೊದಲ ಕೆಲಸ. ಈ ಒಂದೇ ಒಂದು ನಂಬರ್ ಇದೆಯಲ್ಲ, ಇದು ಇಡೀ ಕಥೆಯನ್ನೇ ಹೇಳುತ್ತೆ. ಈ X% ಅನ್ನೋದು ಬರೀ ಒಂದು ಅಂಕಿಯಲ್ಲ, ನಮ್ಮ ಪ್ಲಾನಿಂಗ್ ಮತ್ತು ನಿಜವಾದ ಖರ್ಚಿನ ನಡುವೆ ಎಷ್ಟು ದೊಡ್ಡ ಅಂತರ ಇದೆ ಅನ್ನೋದನ್ನ ಇದು ತೋರಿಸುತ್ತೆ. ಈ ಅಂತರ ಯಾಕೆ ಬಂತು ಅಂತ ವಿಶ್ಲೇಷಿಸೋಕೆ ಇದೇ ನಮಗೆ ದಾರಿ. ಹಣದ ಲೆಕ್ಕ ಮುಗೀತು. ಆದ್ರೆ ಪ್ರಾಜೆಕ್ಟ್ ಅಂದ್ರೆ ಬರೀ ಹಣ ಅಲ್ಲ ಅಲ್ವಾ? ಅದರಲ್ಲಿ ಕೆಲಸ ಮಾಡಿದ ಜನ ಕೂಡ ಅಷ್ಟೇ ಮುಖ್ಯವಾದ ಹೂಡಿಕೆ. ಯಾವ ತಂಡದಲ್ಲಿ ಎಷ್ಟು ಜನ ಇದ್ರು, ಅವರೆಲ್ಲ ಸೇರಿ ಒಟ್ಟು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿದ್ದಾರೆ ಅಂತ ಲೆಕ್ಕ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಸಂಖ್ಯೆ ಕೇವಲ ಕೆಲಸದ ಗಂಟೆಗಳಲ್ಲ, ಇದು ಇಡೀ ತಂಡದ ಶ್ರಮ, ಗಮನ ಮತ್ತು ಎನರ್ಜಿಯನ್ನ ಪ್ರತಿನಿಧಿಸುತ್ತೆ. ಈ ಪ್ರಾಜೆಕ್ಟ್ಗಾಗಿ ನಮ್ಮ ತಂಡ ಎಷ್ಟು ಸಮರ್ಪಣೆಯಿಂದ ಕೆಲಸ ಮಾಡಿದೆ ಅನ್ನೋದಕ್ಕೆ ಇದೊಂದು ಸಂಕೇತ. ಸರಿ, ನಮಗೆ ಕಣ್ಣಿಗೆ ಕಾಣೋ ಖರ್ಚುಗಳನ್ನ ನೋಡಿದ್ವಿ. ಆದರೆ ಕೆಲವು ಖರ್ಚುಗಳು ಬ್ಯಾಲೆನ್ಸ್ ಶೀಟ್ನಲ್ಲಿ ಕಾಣಿಸೋದೇ ಇಲ್ಲ. ಅವು ಅಷ್ಟೇ ಮುಖ್ಯ. ಅಂತಹ ಅದೃಶ್ಯ ವೆಚ್ಚಗಳ ಕಥೆ ಏನು ನೋಡೋಣ ಬನ್ನಿ. ಈ ಟೈಮ್ಲೈನ್ ನೋಡಿ. ನಾವು ಪ್ಲಾನ್ ಮಾಡಿದ್ದಕ್ಕೂ ನಿಜವಾಗಿ ನಡೆದಿದ್ದಕ್ಕೂ ಇರೋ ಗ್ಯಾಪ್ ಸ್ಪಷ್ಟವಾಗಿ ಕಾಣ್ತಿದೆ ಅಲ್ವಾ? ವಿಳಂಬ ಆದಾಗ ನಾವು ಕಳ್ಕೊಳ್ಳೋದು ಬರೀ ದಿನಗಳನ್ನಲ್ಲ. ಸಮಯ ಅನ್ನೋದು ಒಂಥರ ದುಡ್ಡಿದ್ದ ಹಾಗೆ, ಒಮ್ಮೆ ಹೋದ್ರೆ ಮತ್ತೆ ಸಿಗಲ್ಲ. ಇಲ್ಲೇ ಬರೋದು ಅವಕಾಶ ವೆಚ್ಚ ಅಥವಾ ಆಪರ್ಚುನಿಟಿ ಕಾಸ್ಟ್ ಅನ್ನೋ ಕಾನ್ಸೆಪ್ಟ್. ಅಂದ್ರೆ ನಾವು ಒಂದು ಪ್ರಾಜೆಕ್ಟ್ಗೆ ಓಕೆ ಅಂದಾಗ ಅದೇ ಸಮಯದಲ್ಲಿ ಮಾಡ್ಬೋದಾಗಿದ್ದ ಇನ್ನೊಂದು ಪ್ರಾಜೆಕ್ಟ್ಗೆ ಬೇಡ ಅಂದ ಹಾಗೆ. ಆ ಬಿಟ್ಟುಕೊಟ್ಟ ಅವಕಾಶದ ಬೆಲೆ ಎಷ್ಟಿತ್ತೋ ಅದೇ ಅವಕಾಶ ವೆಚ್ಚ. ಇದನ್ನು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಾವು ಈ ಹೊಸ ಆ್ಯಪ್ ಕಟ್ಟೋಕೆ ನಿರ್ಧಾರ ಮಾಡಿದ್ವಿ, ಆದರೆ ಇದೇ ಸಮಯದಲ್ಲಿ ನಮಗೆ ಈಗಾಗಲೇ ಲಾಭ ತಂದುಕೊಡ್ತಿದ್ದ ಹಳೆ ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡೋ ಅವಕಾಶ ಇತ್ತು. ಅದನ್ನ ನಾವು ಕೈಬಿಟ್ವಿ. ಆ ಮುಂದೂಡಿಕೆಯ ಬೆಲೆ ಏನು? ಅದೇ ನಮ್ಮ ಅವಕಾಶ ವೆಚ್ಚ. ಸರಿ, ಇಲ್ಲಿಯವರೆಗೆ ನಾವು ಏನೆಲ್ಲ ಹೂಡಿಕೆ ಮಾಡಿದ್ವಿ ಅಂತ ನೋಡಿದ್ವಿ. ಹಣ, ಸಮಯ, ಜನರ ಶ್ರಮ ಎಲ್ಲವನ್ನೂ ಲೆಕ್ಕ ಹಾಕಿದ್ವಿ. ಈಗ ನಮ್ಮ ವಿಶ್ಲೇಷಣೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ಈ ಎಲ್ಲ ಹೂಡಿಕೆಗಳಿಗೆ ತಕ್ಕ ಪ್ರತಿಫಲ ಸಿಕ್ಕಿತಾ ಇಲ್ವಾ ಅಂತ ತೀರ್ಪೇಳೋ ಸಮಯ. ಪ್ರಾಜೆಕ್ಟ್ನ ಆರ್ಥಿಕ ಯಶಸ್ಸನ್ನ ಅಳೆಯೋಕೆ ಇರೋ ಅತಿ ದೊಡ್ಡ ಅಳತೆಗೋಲು ಅಂದ್ರೆ ROI, ಅಂದ್ರೆ ಹೂಡಿಕೆಯ ಮೇಲಿನ ಪ್ರತಿಫಲ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಹಾಕಿದ ಪ್ರತಿ ರೂಪಾಯಿಗೆ ನಮ್ಗೆ ಎಷ್ಟು ವಾಪಸ್ ಬಂತು ಅಂತ ಲೆಕ್ಕ ಹಾಕೋದು. ಈ ಚಾರ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಮ ಗುರಿ ಎಲ್ಲೋ ಇತ್ತು, ನಾವು ತಲುಪಿದ್ದು ಎಲ್ಲೋ. ಅಂದ್ರೆ ನಾವು ಅಂದ್ಕೊಂಡಷ್ಟು ರಿಟರ್ನ್ಸ್ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ. ಇನ್ನೊಂದು ಮುಖ್ಯವಾದ ಲೆಕ್ಕಾಚಾರ ಬಜೆಟ್ ವ್ಯತ್ಯಾಸ. ಅಂದ್ರೆ ನಾವು ಪ್ಲಾನ್ ಮಾಡಿದ್ದಕ್ಕಿಂತ ಎಷ್ಟು ಜಾಸ್ತಿ ಅಥವಾ ಕಡಿಮೆ ಖರ್ಚು ಮಾಡಿದ್ವಿ ಅಂತ ನೋಡೋದು. ನಮ್ಮ ಪ್ಲಾನಿಂಗ್ ಎಷ್ಟು ನಿಖರವಾಗಿತ್ತು ಅಂತ ಇದು ಹೇಳುತ್ತೆ. ಈ ಚಾರ್ಟ್ ಸ್ಪಷ್ಟವಾಗಿ ಹೇಳ್ತಿದೆ, ನಮ್ಮ ಪ್ರಾಜೆಕ್ಟ್ ಬಜೆಟ್ ಮೀರಿ ಹೋಗಿದೆ. ನಮ್ಮ ಹಣಕಾಸು ಪ್ಲಾನಿಂಗ್ ಅಷ್ಟೊಂದು ಸರಿಯಾಗಿರ್ಲಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿಗೆ ವಿಶ್ಲೇಷಣೆ ಮುಗೀತು. ಆದ್ರೆ ನೆನ್ಪಿಡಿ, ಇದರ ಉದ್ದೇಶ ತಪ್ಪು ಹುಡುಕೋದಲ್ಲ, ಬದಲಿಗೆ ಇದರಿಂದ ಪಾಠ ಕಲಿತು ಮುಂದೆ ಹೋಗೋದು. ಈ ಅನಾಲಿಸಿಸ್ ಅನ್ನ ಆಕ್ಷನ್ ಆಗಿ ಹೇಗೆ ಬದಲಾಯಿಸೋದು ಅಂತ ನೋಡೋಣ. ಈಗ ನಾವೇ ಕೇಳ್ಕೊಳ್ಬೇಕಾದ ಕೆಲವು ಪ್ರಶ್ನೆಗಳು ಇಲ್ಲಿವೆ. ಯಾವ ಹೂಡಿಕೆ ನಮಗೆ ಜಾಸ್ತಿ ಲಾಭ ತಂತು? ಯಾವುದು ವೇಸ್ಟ್ ಆಯ್ತು? ನಮ್ಮ ಹಣ ಮತ್ತು ಜನರ ಶ್ರಮವನ್ನ ಸರಿಯಾದ ಕಡೆ ಹಾಕಿದ್ವಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಅದೇ ನಾವು ಕಲಿತ ಪಾಠಗಳು. ಈ ಉತ್ತರಗಳಿಂದ ಮುಂದಿನ ಪ್ರಾಜೆಕ್ಟ್ಗಳಿಗೆ ನಾವು ಕೆಲವು ನಿಯಮಗಳನ್ನ ಹಾಕೊಳ್ಬಹುದು. ರಿಸೋರ್ಸ್ಗಳನ್ನ ಇನ್ನಷ್ಟು ಚೆನ್ನಾಗಿ ಬಳಸೋದು, ಟೀಮ್ ಅನ್ನ ಸರಿಯಾಗಿ ನಿಯೋಜಿಸೋದು ಮತ್ತು ಬಜೆಟ್ ಪ್ಲಾನಿಂಗ್ ಅನ್ನ ಇನ್ನಷ್ಟು ಪಕ್ಕಾ ಮಾಡೋದು. ಈ ರೀತಿ ಮುಂದಿನ ಬಾರಿ ನಾವು ಇನ್ನಷ್ಟು ಯಶಸ್ವಿಯಾಗಬಹುದು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಮುಂದಿನ ದೊಡ್ಡ ಐಡಿಯಾ ಬಂದಾಗ ಅದರ ನಿಜವಾದ ಬೆಲೆ ಏನು ಅಂತ ಯೋಚನೆ ಮಾಡಬೇಕಾಗತ್ತೆ. ಬರೀ ಹಣದ ಲೆಕ್ಕದಲ್ಲಲ್ಲ, ಕೈಬಿಟ್ಟ ಅವಕಾಶಗಳ ಲೆಕ್ಕದಲ್ಲಿಯೂ ಕೂಡ ಯೋಚನೆ ಮಾಡಿ.